ಅವನೇ ಮಾತಾಡ್ಬಿಟ್ಟು ನಿನ್ನೇನು ಮಾತಾಡೋದಿಲ್ಲ. ಸೊ ಆಕ್ಚುಲಿ ಶಾರ್ಟ್ ಫಿಲ್ಮ್ ತುಂಬಾ ಚೆನ್ನಾಗಿದೆ, ಮೊದಲೇ ನೋಡಿದ್ದೆ ನಾನು. ಜಿಂಜಿ ಮನ್ಮತ ಈ ಜನರೇಷನ್ಗೆ ಏನ್ ಮಾಡಬೇಕು, ಕಂಟೆಂಟ್ ಯಾವ ತರ ಮಜಾ ಕೊಡುತ್ತೆ ಅದನ್ನ ನೀಟಾಗಿ ಸ್ಕ್ರೀನ್ ಪ್ಲೇ ಮೇಲೆ ತಂದಿದ್ದಾರೆ ನಮ್ಮ ಸೀತಾರಾಮು. ಬಹಳ ಒಳ್ಳೆ ಗೆಳೆಯ, ಒಳ್ಳೆ ವ್ಯಕ್ತಿ. ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾನೆ. ಇನ್ನೊಂದು ಒಂದು ಅರ್ಜಿ ಇದೆ, ಏನಾದ್ರು ಮಾಡ್ಬೇಕು ಬಾ ಮಗ ಶಾರ್ಟ್ ಫಿಲ್ಮ್ಸ್ ಮಾಡೋಣ, ಯಾವಾಗಲೂ ಕಾಲ್ ಮಾಡ್ತಾ ಇರ್ತಾನೆ. ಆ ಒಳ್ಳೇದಾಗ್ಲಿ, ತುಂಬಾ ಚೆನ್ನಾಗಿ ಮಾಡಿದೆ ಮಗ, ಹಿಂಗೆ ಸಿನಿಮಾ ಮಾಡು. ಆಮೇಲೆ ಪ್ರೊಡ್ಯೂಸರ್. ಸೊ ಇವಾಗಿನ ಯೂಟ್ಯೂಬ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಆಲ್ಗರಿಸಮ್ ಸ್ವಲ್ಪ ಚೇಂಜ್ ಆಗ್ಬಿಟ್ಟು ನಾವು ಹಾಕಿರೋ ದುಡ್ಡು ರಿಟರ್ನ್ ಬರ್ತಾ ಇಲ್ಲ. ಸೊ ಇವಾಗೆಲ್ಲ ಮೊದಲೆಲ್ಲ ಒಂದು ಕ್ಯಾಮ್ರಾ ಇಟ್ಬಿಟ್ಟು ಒಂದು ಆಂಗಲ್ ಏನೋ ಶೂಟ್ ಮಾಡಿ ಒಂದು 50,000 60,000 ಮುಗಿಸ್ತಾ ಇದ್ರು. ಇವಾಗ ಒಂದು ಶಾರ್ಟ್ ಫಿಲ್ಮ್ ಮಾಡಬೇಕು ಅಂದ್ರೆ 2 ರಿಂದ 3 ಲಕ್ಷ ಬೇಕು ಮಿನಿಮಮ್. ಸೊ ಅದಕ್ಕೆ ರಿಟರ್ನ್ ಬರಬೇಕು ಅಂದ್ರೆ ಒಂದು 4-5 ಮಿಲಿಯನ್ ಹೋಗ್ಬೇಕು. ಸೊ ಯೂಟ್ಯೂಬ್ ಅಲ್ಲಿ ರಿಟರ್ನ್ ಬಂದಿಲ್ಲ ಅಂದ್ರೂ ಸೊ ಪ್ರೋತ್ಸಾಹ ಮಾಡ್ಬೇಕು ಅಂತ ದುಡ್ಡು ಹಾಕಿರ್ತೀರಾ. ಸೊ ನಿಮ್ಗೆ ಧನ್ಯವಾದಗಳು. ಸೊ ನಿಮ್ಮಿಂದ ಒಂದಷ್ಟು ಜನ ಆರ್ಟಿಸ್ಟ್ಗಳು ಸ್ಕ್ರೀನ್ ಮೇಲೆ ಬರ್ತಾ ಇರಲಿ. ಮತ್ತೆ ನಮ್ಮ ಲೇಡೀಸು ಕೂಡ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಸೊ ಒಂದು ಕಲಾವಿದ ಅಂದ್ಮೇಲೆ ಆ ಪಾತ್ರ ಯಾವ್ದು ಅಂತ ನೋಡ್ಬಾರ್ದು, ಒಬ್ರು ಈ ಪಾತ್ರ ಮಾಡ್ಬೇಕಾ ಏನು ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ. ಅದ್ರಲ್ಲಿ ನಮ್ಮ ಅಂಜಲಿ ಅಂತೂ ಆಕ್ಚುಲಿ ಫೇವ್ರೇಟ್ ಅವ್ರು ನಮ್ಗೆ. ಯಾಕಂದ್ರೆ ನಾನು ಕಲಾಕಾರ 1 ಇಂದ ಹಿಡಿದು ಕಲಾಕಾರ 3 ಸೀನ್ ಇಲ್ಲ ಅಂದ್ರೂ ಅವ್ರ ಕಮಿಟ್ಮೆಂಟ್ ನೋಡಿ ನಾನು ಅವ್ರ ಸೀನ್ ಬರೆದು ಮಾಡಿದ್ದು. ಸೊ ಆಕ್ಚುಲಿ ಒಂದು ಎಕ್ಸಾಂಪಲ್ ಕೊಡ್ಬೋದು ಅವ್ರನ್ನ. ಯಾಕಂದ್ರೆ ನಾನು ಯಾವುದೇ ಸೀನ್ ತಗೊಂಡ್ರು ಬೇರೆಯವರು ತುಂಬಾ ಜನ ಹೇಳ್ತಾರೆ ಇದನ್ನ ಏನಕ್ಕೆ ಮಾಡ್ತೀಯ ಅನ್ನೋ ತರ. ಸೊ ಅಮ್ಮ ನಮ್ಗೆ ಯಾವಾಗ್ಲೂ ಸುಪ್ರೀತ್ ನೀನ್ ಕರಿ, ನಾನು ಬರ್ತೀನಿ ತಲೆಗೆಡ್ಸ್ಕೊಬೇಡ ಅಂತ ಬಂದ್ ಮಾಡ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ಲ ಆರ್ಟಿಸ್ಟ್ಗಳು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದೀರಾ. ಸೊ ಅಲ್ಟಿಮೇಟ್ಲಿ ಇನ್ನೊಂದೇನಂದ್ರೆ ನಮ್ಮ ಸೀತಾರಾಮ್ ಒರಿಜಿನಲ್ ಕ್ಯಾರೆಕ್ಟರ್ ನಲ್ಲಿ ಸುಮ್ಮನಂತ ಇರೋ, ನೀನ್ ಗಾಬರಿ ಬೆಳ್ಬೇಡಲ್ಲ. ಸೊ ಥ್ಯಾಂಕ್ ಯು, ಎಲ್ರಿಗೂ ಒಳ್ಳೇದಾಗ್ಲಿ. ಇದೇ ತರ ಸಿನಿಮಾ ಮಾಡುವಾಗ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸುಪ್ರೀತ್ ಸರ್. ಇಲ್ಲಿ ಗ್ಯಾಪಲ್ಲಿ ನವಾಜ್ ಸರ್ ಏನೋ ಹೇಳ್ಬೇಕಂತೆ, ಹೇಳಿ ಸರ್. ನವಾಜ್ ಏನು ಮಾಡಿಲ್ಲ ಅಂತೆಲ್ಲ ಮಾಡ್ಬಿಟ್ಟು ಏನಂದ್ರೆ ಇನ್ನೊಂದೇನಂದ್ರೆ ಇದು ಮೈನ್ ಎಲ್ಲರಿಗೂ ಇಷ್ಟ ಆಗೋ ಕಾರಣ. ಮತ್ತೆ ನಾವು ಪೇರೆಂಟ್ಸ್ ಎಲ್ಲ ಏನಿದೀವಿ ಗೊತ್ತಾ, ನಾವೆಲ್ಲ ಏನಿದೀವಿ ಇದನ್ನ ನೋಡ್ಬೇಕಾದ್ರೆ ಅಯ್ಯೋ ಇದೆಲ್ಲ ಹಿಂಗೆ ಹಗ್ಗಿಂಗ್ ಸೀನ್ ಇದೆ ಅಲ್ಲ ಇದನ್ನ ಬಂದ್ಬಿಟ್ಟು ಒಂದು ಕಾಮಿಡಿಯಾಗಿ ನೋಡಿ, ಕಾಮಿಡಿಯಾಗಿ ಮಾತ್ರನೇ ನೋಡಿ, ಅದನ್ನ ಮಾತ್ರ ಮೈಂಡ್ ಅಲ್ಲಿ ಟೈಮ್ ಪಾಸ್. ಸೊ ನಿಮ್ಗೊಂದು ಟೈಮ್ ಪಾಸ್, ಮತ್ತೆ ಅವ್ರು ಪಟ್ಟಿರೋ ಶ್ರಮ, ಅವ್ರಿಗಿರೋ ಟ್ಯಾಲೆಂಟ್ ಅದನ್ನ ಮಾತ್ರ ನೋಡಿ. ಮೈನ್ಲಿ ಇದು ಇಷ್ಟು ಚೆನ್ನಾಗಿ ಬರೋ ಕಾರಣ ನೀವು ಬರ್ದಿರೋದು. ಇದಕ್ಕಿಂತ ಮೈನ್ ಹೈಲೈಟ್ ಏನಂದ್ರೆ ಇದು ಇಷ್ಟು ಚೆನ್ನಾಗಿ ನಮಗ್ ಕಾಣಿಸೋ ಕಾರಣ, ಇಷ್ಟು ಬರೋ ಕಾರಣ ಮೈನ್ DOP ಮತ್ತೆ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ. ಮ್ಯೂಸಿಕ್ ಮತ್ತೆ DOP ಗೆ ನನ್ನ ಕಡೆಯಿಂದ ಒಂದು ಹ್ಯಾಟ್ಸ್ ಆಫ್ ಇಬ್ಬರಿಗೂ. ಮತ್ತೆ ಮಾಡಿರುವಂತ ಎಲ್ಲಾ ಆರ್ಟಿಸ್ಟ್ಗಳು ಅಷ್ಟೇ, ಅದು ಆಕ್ಟಿಂಗ್ ಅಂತ ಅನ್ಸೋದಿಲ್ಲ, ನಿಜ ಅಂತಾನೆ ಅನ್ಸುತ್ತೆ. ಮೈನ್ಲಿ ಸೀತಾರಾಮ್ ಅವ್ರದ್ದು ಮಾತ್ರ ತುಂಬಾ ನಿಜ ಅನಿಸ್ತು, ಬಟ್ ವ್ಯಕ್ತಿ ಆತರ ಅಲ್ಲ ಬಿಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ರಜನಿ ಸಂತೋಷ್ ಸರ್ ದಯವಿಟ್ಟು ಬನ್ನಿ, 1-2 ಮಾತು. ಜನ್ಸಿ ಟೀಮ್ ಅವ್ರು ಕಾಯ್ತಾ ಇದಾರೆ ನಿಮ್ಮ ಮಾತು ಕೇಳೋದಕ್ಕೆ. ಸೊ ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಮೂವಿ. ಚಿಕ್ಕದಾಗಿದ್ರೆ ತುಂಬ ಚೊಕ್ಕದಾಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಟು ಟೀಮ್. ಥ್ಯಾಂಕ್ ಯು ಸೋ ಮಚ್ ಸರ್.